ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಲಿಂಗಸಗೂರು ಪೌರಸಭೆ ವಿರುದ್ಧ 5ನೇ ವಾರ್ಡ್ ನಿವಾಸಿಗಳ ಆಕ್ರೋಶ. ಲಿಂಗಸಗೂರು ಪಟ್ಟಣದ 5ನೇ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತ ನಿವಾಸಿಗಳು ಪೌರಸಭೆಯ ಆಯುಕ್ತರಿಗೆ ಮನವಿ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ವಾರ್ಡ್ನಲ್ಲಿ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದು, ಮಹಿಳೆಯರಿಗಾಗಿ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆಯೂ ಇಲ್ಲ ಎಂದು ನಿವಾಸಿಗಳು ದೂರಿದ್ದಾರೆ. ರಸ್ತೆ ಸ್ವಚ್ಛತೆ ಸೇರಿದಂತೆ ಅನೇಕ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರಕಿಲ್ಲ. ಇದರಿಂದ ಬೇಸತ್ತ ನಿವಾಸಿಗಳು ಪೌರಸಭೆ ಕಚೇರಿ ಎದುರು ಧರಣಿ ನಡೆಸಿ ಪ್ರತಿಭಟನೆ ನಡೆಸಿದರು. ಪೌರಸಭೆ ಅಧಿಕಾರಿಗಳು ಕೇವಲ ಫೋಟೋ ಶೂಟ್ ಮತ್ತು ಭರವಸೆಗಳಿಗೆ ಮಾತ್ರ ಸೀಮಿತರಾಗಿದ್ದು, ಜನರ ಸಮಸ್ಯೆಗಳ ಪರಿಹಾರಕ್ಕೆ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ತಕ್ಷಣವೇ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ 5ನೇ ವಾರ್ಡ್ ನಿವಾಸಿಗಳು ಎಚ್ಚರಿಕೆ ನೀಡಿದರು. ವರದಿ ಹನುಮಂತ ಬಳಿಗೇರ್, ಲಿಂಗಸಗೂರು, ಕಲ್ಪತರು ನ್ಯೂಸ್. ಸೌಕರ್ಯಗಳನ್ನ ಸಮರ್ಪಕವಾಗಿ ಒದಗಿಸುವ ಕುರಿತು ಮಾನ್ಯರೇ, ನಾವು ಲಿಂಗಸಗೂರು ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಬರುವ 5ನೇ ವಾರ್ಡಿನಲ್ಲಿ ವಾಸಿಸುವ ನಾವೆಲ್ಲರೂ ಮನುಷ್ಯರ ತರಾನೇ ಕಾಣುವ ಕಾಡು ಪ್ರಾಣಿಗಳಾಗಿದ್ದು, ನಮ್ಮ ಲಿಂಗಸಗೂರು ಪಟ್ಟಣದಲ್ಲಿ ಒಟ್ಟು 23 ವಾರ್ಡ್ಗಳು ಬರುತ್ತವೆ. ಅದರಲ್ಲಿ ನಮ್ಮ ವಾರ್ಡ್ ಕೂಡ ಒಂದು. ಬೇರೆ ವಾರ್ಡಿನಲ್ಲಿರುವ ಜನರಂತೆ ನಮಗೆ ಮಾತನಾಡೋದಕ್ಕೆ ಬರುತ್ತೆ. ನಮಗೆ ಕೂಡ ಎರಡು ಕಾಲುಗಳಿಂದ ನಡೆದಾಡಲು ಬರುತ್ತೆ. ಯೋಚಿಸುವ ಶಕ್ತಿ ಕೂಡ ಇದೆ. ಭಗವಂತ ಕೊಟ್ಟ ಬಾಯಿಂದ ಮಾತನಾಡುತ್ತೇವೆ. ನಮ್ಮ ಅಂಗಾಂಗಗಳನ್ನು ಮುಚ್ಚಿಕೊಳ್ಳಲು ಶ್ರೀಮಂತರ ಸ್ತರ ಸ್ಟೈಲಿಶ್ ಆಗಿ ಬಟ್ಟೆ ಇಲ್ಲದೇ ಇರಬಹುದು. ನಾವು ದುಡಿದ ದಿನಗೂಲಿಯಲ್ಲಿ ಅರುಕು ಮುರುಕು ಬಟ್ಟೆಯಲ್ಲಿ ಹೆಂಗೋ ಮಾನ ಮರ್ಯಾದೆ ಮುಚ್ಚಿಕೊಳ್ಳುತ್ತೇವೆ. ನಮಗೆ ತಿಳಿದ ಮಟ್ಟಿಗೆ ಬೇರೆ ವಾರ್ಡಿನಲ್ಲಿ ವಾಸಿಸುವ ಮನುಷ್ಯರ ತರ ನಾವು ಮನುಷ್ಯರು ಅಂತ ಸಾಬೀತು ಮಾಡಿಕೊಳ್ಳಲು ಇಷ್ಟು ಗುಣಗಳಿದ್ದರೆ ಸಾಕು ಅನಿಸುತ್ತೆ. ಸೃಷ್ಟಿಸಿದ ದೇವರು ನಮ್ಮನ್ನ ಮನುಷ್ಯರು ಅಂತ ಒಂದು ಕ್ಷಣಕ್ಕೆ ಒಪ್ಪಬಹುದು. ಆದರೆ ಪುರಸಭೆಯವರು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮನ್ನು ಮನುಷ್ಯರು ಅಂತ ಒಪ್ಪಿಕೊಳ್ಳಕ್ಕೆ ಮನಸ್ಪೂರ್ವಕವಾಗಿ ತಯಾರಿಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳು ಕಳೆಯುತ್ತಾ ಬಂದರು. ನಮ್ಮ 5ನೇ ವಾರ್ಡಿಗೆ ಮೂಲಭೂತ ಸೌಕರ್ಯಗಳು ಹಾಗೂ ಸರ್ಕಾರಿ ಸೌಲಭ್ಯಗಳು ಅನ್ನೋದು ಮರೀಚಿಕೆ ಆಗಿಲ್ಲ. ಘನತೆ ಇವತ್ತ ಪುರಸಭೆಯವರೇ ಮರೀಚಿಕೆ ಮಾಡಿಬಿಟ್ಟಿದ್ದಾರೆ. ಸ್ವಾಮಿ, ನಾವು ಭಾರತೀಯ ನಾಗರಿಕರು ಅನ್ನೋದಕ್ಕೆ ನಮ್ಮ ಕಡೆ ವೋಟರ್ ಐಡಿ, ಆಧಾರ್ ಕಾರ್ಡ್, BPL ಕಾರ್ಡ್ ಇದೆ. ಚುನಾವಣೆಗಳು ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಭಾರತದ ಸಂವಿಧಾನದ ಅಡಿಯಲ್ಲಿ ನಮ್ಮ ಹಕ್ಕನ್ನು ಸಾಕಷ್ಟು ಬಾರಿ ಚಲಾಯಿಸಿದ್ದೇವೆ. ಆದರೂ ಕೂಡ ಮೂಲಭೂತ ಸೌಕರ್ಯ ಅನ್ನೋದು ಇನ್ನುವರೆಗೆ ಆದರೂ ನಮ್ಮ ವಾರ್ಡಿನಲ್ಲಿ ಮರೀಚಿಕೆ ಆಗಿದೆ. ನಾವು ಈ ಹಿಂದೆ ನಮ್ಮ ವಾರ್ಡಿನಲ್ಲಿರುವ ಹೊಲಸು ತ್ಯಾಜ್ಯವನ್ನು ಟ್ರ್ಯಾಕ್ಟರ್ಲಿ ತುಂಬಿಕೊಂಡು ಪುರಸಭೆ ಗೇಟಿಗೆ ಹಾಕಿ ಪ್ರತಿಭಟನೆ ಮಾಡಿದರೂ ನಮ್ಮ ವಾರ್ಡಿನಲ್ಲಿ ಯಾವುದೇ ತರಹದ ಬದಲಾವಣೆ ಆಗಿಲ್ಲ. ನಾಚಿಗೆ, ಮಾನ ಮರ್ಯಾದೆ 3 ಕಾಸಿಗೆ ಮಾರಿಕೊಂಡ ಪುರಸಭೆಯವರು ಬರೇ 3 ಹೊತ್ತು ಫೋಟೋ ಶೂಟ್ ಕಲ್ಪಿಸಲು ಫೋಟೋ ಶೂಟ್ ಕೆಲಸ ಮಾಡಿದರೆ ವಿನಃ ಕೇವಲ ಒಂದೇ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಅನ್ನೋದು ಇವರಿಂದ ಕಲ್ಪಿಸಲು ಇನ್ನುವರೆಗೆ ಆದರೂ ಸಾಧ್ಯವಾಗಿಲ್ಲ. ಇಷ್ಟು ದಿನ ನಮ್ಮ ಶಾಂತಿಯುತ ಮಹಾತ್ಮ ಗಾಂಧಿಯ ಶಾಂತಿಯ ಮಂತ್ರವನ್ನು ನಂಬಿ ಶಾಂತಿಯುತ ಮನವಿಯನ್ನು ನೀಡುತ್ತಿದ್ದೆವು. ನಮಗೆ ಭಗತ್ ಸಿಂಗ್ ತರ ಕ್ರಾಂತಿಕಾರಿ ಹೋರಾಟ ಮಾಡೋದಕ್ಕೆ ಕೂಡ ಬರುತ್ತೆ. ಕಾನೂನು ಕೈಗೆತ್ತಿಕೊಳ್ಳಬಾರದು ಅಂತ ಸುಮ್ಮನಿದ್ದೀವಿ ಅಷ್ಟೇ. ತಾಳ್ಮೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಕಾಯ್ತೀವಿ. ಮಿತಿ ಮೀರಿದರೆ ಅದು ಕೂಡ ಟೈಮ್ ಬರುತ್ತೆ ಸ್ವಾಮಿ. ಸಾಹೇಬ್ರೆ, ಈ ಕೆಳಗಿನ ಸಮಸ್ಯೆಗಳಿಗೆ ತಮ್ಮಿಂದ ಶಾಶ್ವತ ಪರಿಹಾರ ಸಿಗಬಹುದು ಎಂಬ ಆಶಾಭಾವನೆ ಸಾಕಷ್ಟು ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ. ಕುಡಿಯುವ ನೀರಿನ ಸಮಸ್ಯೆ. ಮನುಷ್ಯ ಒಂದು ಹೊತ್ತಿನ ಊಟ ಬಿಡುವಂದ್ರೆ ಬಿಡಬಹುದು.
ಬಿಡಬಹುದು. ಮನುಷ್ಯನ ದೇಹಕ್ಕೆ ನೀರಂತರೂ ಅತಿ ಅವಶ್ಯಕ ಅಲ್ವಾ ಸ್ವಾಮಿ? ನಿಮ್ಮ ಪುರಸಭೆಯವರು ನಮಗೆ ನೀರಡಿಕೆ ಆದಾಗ ನೀರು ಬಿಡಲ್ಲ. ಪುರಸಭೆಯವರಿಗೆ ನೀರಡಿಕೆ ಆದಾಗ ಮಾತ್ರ ನೀರು ಬಿಡುತ್ತಾರೆ. ಅಂದ್ರೆ ಇವರುಗಳಿಗೆ ತೋಚಿದಾಗ ಒಂದು ಸಲ 2 ದಿನಕ್ಕೆ ಬಿಟ್ಟರೆ ಇನ್ನೊಂದು ಸಲ 6 ದಿನಕ್ಕೆ, ಕೆಲವೊಂದು ಸಲ 8 ದಿನಕ್ಕೆ ಬಿಡುತ್ತಾರೆ. ವಿಪರ್ಯಾಸ ನೋಡಿ ಸ್ವಾಮಿ. ಕೆಲವು ತಿಂಗಳ ಹಿಂದೆ ನೀರು ಬಿಡುವ ವಾಲ್ ಹೋಗಿತ್ತು. ಆ ವಾಲ್ ನಮ್ಮ ದೇಶದಲ್ಲಿ ಎಷ್ಟೇ ಹುಡುಕಾಡಿದರೂ ಸಿಗದೇ ಇರುವುದರಿಂದ ಛಲ ಬಿಡದ ಜನಪರ ಕಾಳಜಿಯುಳ್ಳ ನಿಮ್ಮ ಈ ಹಿಂದಿನ ಮುಖ್ಯಾಧಿಕಾರಿ ಡೈರೆಕ್ಟ್ ಭಾರತ ಸರ್ಕಾರದ ಜೊತೆ ಮಾತನಾಡಿ ಅಮೆರಿಕಾದಿಂದ ಆ ವಾಲನ್ನು ಆಮದು ಮಾಡಿಕೊಂಡು ವಾಲನ್ನು ತ್ವರಿತಗತಿಯಲ್ಲಿ ಜೋಡಿಸಿ ಕೇವಲ 2 ತಿಂಗಳಾದ ಮೇಲೆ ಸಿಹಿ ನೀರು ಕುಡಿಯುವ ಹಾಗೆ ಮಾಡಿದ ಆಧುನಿಕ ಭಗೀರಥ ಸರ್ ನಿಮ್ಮ ಅಧಿಕಾರಿ. ಇಂಥ ಸಾಧನೆ ಮಾಡಿದ ಘನತೆವತ್ತ ಅಧಿಕಾರಿಯನ್ನ ಮೊನ್ನೆಯಷ್ಟೇ ಭಾರತ ಸರ್ಕಾರ ಕರೆಸಿ ಸನ್ಮಾನ ಕೂಡ ಮಾಡಿತ್ತು. ಸನ್ಮಾನ ಮಾಡಿದ ವಿಷಯ ಯಾರ ಗಮನಕ್ಕೆ ಬಂದಿಲ್ಲ ಅಷ್ಟೇ. ಸಾಹೇಬ್ರೆ, ನಮ್ಮ ವಾರ್ಡಿನಲ್ಲಿ ಬೋರ್ವೆಲ್ ಹಾಕದೆ ಬೋರ್ವೆಲ್ ಹಾಕ್ಸಿದೀವಿ ಅಂತ ದುಡ್ಡು ಹೊಡೆದಿದ್ದಾರೆ. ಗುಮ್ಮಿ ಮಾಡ್ತೀವಿ ಅಂತ ದುಡ್ಡು ಹೊಡೆದಿದ್ದಾರೆ. ಬೋರ್ವೆಲ್ ರಿಪೇರಿ ಇದೆ ಅಂತ ದುಡ್ಡು ಹೊಡೆದಿದ್ದಾರೆ. ನಮ್ಮ ವಾರ್ಡಿಗೆ ನೀವೇ ಸ್ವತಃ ಬಂದು ಪರಿಶೀಲನೆ ಮಾಡಿ ಒಂದೇ ಒಂದು ಗುಮ್ಮಿ ಬಿಡಿ ಸರ್, ಬೋರ್ವೆಲ್ ಕೂಡ ಕಾಣಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ತಮ್ಮ ಕಣ್ಣಿಗೆ ಬೋರ್ವೆಲ್ ಕಂಡರೂ ಕೆಟ್ಟು ಜನ್ಮ ಹಿಡಿದಿದ್ದಾವೆ. ಸ್ವಾಮಿ, ನಮಗೆ ತೊಳ್ಕೊಳ್ಳೋಕೆ ನೀರು